ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೀನರಾಶಿ ಫೆಬ್ರವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳು 17 ಫೆಬ್ರವರಿ 2026 ಮಂಗಳವಾರ, ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ, ಸೂರ್ಯಗ್ರಹಣ ಇದೆ. ಆದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲ್ಲ. ನಿಮ್ಮ ಮೇಲೆ ಏನು ಪ್ರಭಾವ ಆಗುತ್ತೆ ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮೀನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. 3 ಫೆಬ್ರವರಿ 2026 ಬುಧ ಗ್ರಹ ನಿಮ್ಮ ಜನ್ಮ ರಾಶಿಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಬುಧ ಗ್ರಹ ವ್ಯಯಭಾವಕ್ಕೆ ಬಂದ್ಬಿಡ್ತಾನೆ 3 ಫೆಬ್ರವರಿ 2026. 5 ಫೆಬ್ರವರಿ 2026 ಮೀನರಾಶಿಗೆ ಅಷ್ಟಮಾಧಿಪತಿ ತೃತೀಯಾಧಿಪತಿಯಾದಂತಹ ಶುಕ್ರ ವ್ಯಯಭಾವಕ್ಕೆ ಸಂಚಾರ ಆಗ್ತಾನೆ, ಅಂದರೆ ಮಕರ ರಾಶಿಯಿಂದ ಕುಂಭ ರಾಶಿಗೆ. 13 ಫೆಬ್ರವರಿ 2026 ಅಂದರೆ 13ನೇ ತಾರೀಕು ಕುಂಭ ಸಂಕ್ರಮಣ ಆರಂಭ ಆಗುತ್ತೆ. ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗ್ತಾನೆ. 23 ಫೆಬ್ರವರಿ 2026 ಮಂಗಳ ಗ್ರಹ, 13ನೇ ತಾರೀಕು ಸೂರ್ಯಗ್ರಹ, 23ನೇ ತಾರೀಕು ಮಂಗಳ ಗ್ರಹ ಫೆಬ್ರವರಿ 2026 ಮಕರ ರಾಶಿಯಿಂದ ಕುಂಭ ರಾಶಿಗೆ ಸಂಚಾರ ಆಗ್ತಾರೆ. ಅಂದರೆ ಪಂಚಗ್ರಹಗಳು ಸೂರ್ಯ, ಬುಧ, ಶುಕ್ರ, ಮಂಗಳ, ರಾಹು ವ್ಯಯಭಾವದಲ್ಲಿ ಸಂಚಾರ. ಮೀನರಾಶಿ ಜಾತಕರು ಫೆಬ್ರವರಿನಲ್ಲಿ ಅಟೆನ್ಷನ್, ಎಚ್ಚರವಾಗಿರಬೇಕು ನೀವು. ಯಾಕೆ ಅಂದರೆ ಬುಧ, ಎಲ್ಲ ಗ್ರಹಗಳು ಗುರುಬಲ ಇಲ್ಲ ನಿಮಗೆ. ನಿಮ್ಮ ಜನ್ಮ ರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದ್ದಾನೆ. ಭಯ ಪಡಬೇಡಿ, ಚಾಲೆಂಜಿಂಗ್ ಪೀರಿಯಡ್ ಆಗಿರುತ್ತೆ ಫೆಬ್ರವರಿ 2026 ಮೀನರಾಶಿ ಜಾತಕರಿಗೆ. ಯಾವ ವಿಷಯದಲ್ಲೆಲ್ಲ ಚಾಲೆಂಜ್ ಇರುತ್ತೆ? ವೈವಾಹಿಕ ಜೀವನದಲ್ಲೂ ಸಮಸ್ಯೆ, ಯಾಕೆಂದರೆ ಬುಧ ವ್ಯಯಭಾವ ಕೊಟ್ಟೋಗ್ತಾನೆ. ಕೆಲವರಿಗೆ ನಿಮ್ಮ ಸಂಗಾತಿ ದೂರ ಆಗ್ಬೋದು, ಏನೋ ಒಂದು ಕಾರಣಗಳಿಂದ ಅವರು ತವ್ರ ಮನೆಗೆ ಹೊರಟೋಗ್ಬಿಡ್ಬೋದು, ಅಥವಾ ಪತಿಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬೋದು, ಅಥವಾ ವಿವಾದಗಳು ಉಂಟಾಗ್ಬೋದು. ವಿವಾಹ ಜೀವನದಲ್ಲಿ ಬಹಳ ಜಾಗ್ರತೆಯನ್ನು ವಹಿಸಿ. ಬಂಧುಗಳ ಸಹಾಯ ನಿಮಗೆ ಸಿಗದೆ ಚರ್ಮ ರೋಗಗಳಿದ್ರೆ ಬಹಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ. ಯಾವುದಾದ್ರು ಪುಸ್ತಕಗಳು ಬಿಡುಗಡೆ ಮಾಡಬೇಕು ಅಂದರೆ ಮೀನರಾಶಿ ಜಾತಕರು ಈ ತಿಂಗಳಲ್ಲಿ ಯಾವುದೇ ಪುಸ್ತಕಗಳನ್ನ ಪಬ್ಲಿಷ್ ಮಾಡಬೇಡಿ. ಆಡಿಟರ್ಗಳು, ರೈಟರ್ಗಳು ಬಹಳ ಎಚ್ಚರವಾಗಿರಬೇಕು. ಆಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ತಪ್ಪಾದರೂ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಸೋದರ ಮಾವನಿಂದನೇ ನಿಮಗೆ ಅನಾನುಕೂಲಗಳಾಗುವಂತಹ ಸಾಧ್ಯತೆಗಳಿದೆ. ಮೀನರಾಶಿ ಜಾತಕರು ಎಚ್ಚರ. ಈಗ ಮೀನರಾಶಿ ಜಾತಕರಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ವ್ಯಯಭಾವ. ಶುಕ್ರ ಯಾವಾಗಲೂ ಕೂಡ ವ್ಯಯಭಾವದಲ್ಲೂ ಕೂಡ ಶುಭ ಫಲಗಳನ್ನು ಕೊಡ್ತಾನೆ. ಪ್ರಾಪಂಚಿಕ ಸುಖವನ್ನು ಅನುಭವಿಸಬೇಕು ಅಂತ ಆಸೆ ಆಕಾಂಕ್ಷೆಗಳು, ಬೆಡ್ ಕಂಫರ್ಟ್ ಎಲ್ಲ ಸಿಗೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಈ ಬೇರೆ ಬೇರೆ ಗ್ರಹಗಳು ಶುಕ್ರ, ರಾಹು 12ನೇ ಮನೆಯಲ್ಲಿದ್ದಾಗ ಆಸೆಗಳು ಹೆಚ್ಚಾಗುತ್ತೆ. ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ಈ ಬೇರೆ ಗ್ರಹಗಳು ಬಿಡಲ್ಲ. ಉಲ್ಲಾಸ ಪಡೆಯೋದಕ್ಕೆ ಬಿಡಲ್ಲ. ರಾತ್ರಿ ಆಗಿದ ತಕ್ಷಣ ವಿವಾಹ ಜೀವನದಲ್ಲಿ ಕಲಹ, ಪತಿ ಪತ್ನಿ ಕಲಹಗಳಾದರೆ ರಾತ್ರಿ ಇನ್ನೇನಿರುತ್ತೆ? ರಾತ್ರಿಯ ಸುಖ ನಿಮಗೆ ಸಿಗಲ್ಲ. ಹಾಗಾದರೆ ಕುಜ ಏನು ಮಾಡ್ತಾನೆ? ಕಲಹಗಳು ಮಾಡಿಬಿಡಿಸ್ತಾನೆ. ಕುಜ ಎಷ್ಟನೇ ಮನೆ ಅಧಿಪತಿ? ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ. ದುಡ್ಡಿನ ವಿಷಯಕ್ಕೆ ಏನೋ ಒಂದು ವಿಷಯ ಕಲಹ ಆಗುತ್ತೆ ರಾತ್ರಿ ಮಲಗಿದ ತಕ್ಷಣ ಗಂಡ ಹೆಂಡತಿಗೆ. ಫೈನಾನ್ಷಿಯಲ್ ವಿಚಾರದಲ್ಲಿ, ತಂದೆ ವಿಚಾರದಲ್ಲಿ, ಅದೃಷ್ಟದ ವಿಚಾರದಲ್ಲಿ, ಯಾವುದರ ವಿಚಾರದಲ್ಲಿ ಏನಾದ್ರು ಒಂದು ಗಲಾಟೆಗಳು ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಬಹಳ ಎಚ್ಚರವಾಗಿರಬೇಕು. ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಸರ್ಕಾರದಲ್ಲಿ ಕೆಲಸ ಮಾಡುವಂಥ ರಾಜಕಾರಣಿಗಳಾಗಿರ್ಬೋದು, ಸರ್ಜನ್ಗಳಾಗಿರ್ಬೋದು, ಏನಾದರೂ ಅಪ್ಪಿತಪ್ಪಿ ನೀವು, ಯಾಕಂದರೆ 12ನೇ ಮನೆ ಅಂದರೆ ಹಾಸ್ಪಿಟಲೈಸೇಷನ್ ಮತ್ತು 12ನೇ ಮನೆ ಅಂದರೆ ಆಪರೇಷನ್ ಥಿಯೇಟರ್. ಅಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ, ಪ್ರಾಣ ಹಾನಿಯಾದರೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಈ ತಿಂಗಳಲ್ಲಿ ಆದಷ್ಟು ಸರ್ಜನ್ಗಳು ಬಹಳ ಹುಷಾರಾಗಿರಬೇಕು. ನಿಮಗೆ ಟಾರ್ಗೆಟ್ ಇದೆ, ನಾನು ಆಪರೇಷನ್ ಮಾಡಲೇಬೇಕು ಅಂದರೆ ಫೇಲ್ಯೂರ್ ಆದರೆ ಕೆಟ್ಟ ಹೆಸರು ಬರುತ್ತೆ. ಬೇರೆಯವರ ಪ್ರಾಣ ನಿಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಮೀನರಾಶಿ ಜಾತಕರು ಬಹಳ ಎಚ್ಚರ. ಸಾಡೆ ಬೇರೆ ನಡೀತಾ ಇದೆ. ಮಾನಸಿಕವಾಗಲೂ ಕೂಡ ಒತ್ತಡ ಜಾಸ್ತಿ ಆಗುತ್ತೆ. ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಕೂಡ ಈಡೇರಲ್ಲ. 6ನೇ ಮನೆ ಅಧಿಪತಿ 12ನೇ ಮನೆ ಸಂಚಾರ ಆಗ್ತಾ ಇದ್ದಾನೆ, ಸೂರ್ಯನು ಕೂಡ. ಅದಕ್ಕೆ ಮೀನರಾಶಿ ಜಾತಕರು ಸ್ವಲ್ಪ ಈ ತಿಂಗಳಲ್ಲಿ ಅಟೆನ್ಷನ್, ಚಾಲೆಂಜಿಂಗ್ ಪೀರಿಯಡ್ ಆಗಿರುತ್ತೆ.
ವೀಕ್ಷಕರೇ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.